ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೇನೆ, ನೀವು ಕೂಡ ಸೂಪರಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ನಾನು ಮಾಡ್ತಿರೋದು ಬೆಂಡೆಕಾಯಿ ಫ್ರೈ. ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ನೋಡಿ ಫ್ರೆಂಡ್ಸ್, ಈಗ ಬೆಂಡೆಕಾಯಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋದು. ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಯಾಕೆ ಮಾಡ್ಕೊಂಡಿದ್ದೀನಿ ಅಂತಲೂ ಹೇಳ್ತೀನಿ. ಈಗ ಇದಕ್ಕೆ ಏನೇನು ಹಾಕಬೇಕಂತ ತೋರಿಸ್ತೀನಿ ಬನ್ನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೋಣ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳೋದು. ಜೊತೆಗೆ ಸ್ವಲ್ಪ ಅಡುಗೆ ಸೋಡಾ, ಒಂದು ಚಿಟಿಕೆಯಷ್ಟು. ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಕಡಲೆ ಹಿಟ್ಟು, ಸೋಸಿರುವಂಥ ಕಡಲೆ ಹಿಟ್ಟು. ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಸ್ಪೆಷಲ್ ಏನಂದರೆ ಇದು ಸೇಮ್ ಕುರ್ಕುರೆ ತಿಂದಾಗೆ ಆಗುತ್ತೆ. ಕುರ್ಕುರೆ ಅಂದರೆ ಈಗ ಮಕ್ಕಳದ್ದು ಅಂಗಡಿಗೆ ಹೋಗಿ ಕುರ್ಕುರೆ ತಿಂತಾರಲ್ಲ, ಎಷ್ಟೋ ಮಕ್ಕಳು ಕುರ್ಕುರೆಯಿಂದ ಪ್ರಾಣ ಕಳ್ಕೊಂಡಿದ್ದು ನಾವು ನೋಡಿದ್ದೀವಿ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಮಕ್ಕಳ ಹೆಲ್ತ್ ಬಗ್ಗೆ ನಾವು ಯೋಚಿಸ್ಬೇಕು ಅಂದರೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಮಕ್ಕಳ ಹೆಲ್ತಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ, ಹೆಲ್ದಿ ಫುಡ್ ಕೂಡ ಆಗುತ್ತೆ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಸ್ವಲ್ಪನೇ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಕಡೆಗೆ ಎಣ್ಣೆ ಹಾಕಿಡೋಣ. ಎಣ್ಣೆ ಕಾಯೋವರೆಗೂ ಇದು ಸ್ವಲ್ಪ ನೆನೀತದೆ. ಸ್ವಲ್ಪ ನೆಂದರೆ ಸೂಪರಾಗಿರುತ್ತೆ. ಎಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಿಡ್ಕೊಳುತ್ತೆ ಅದು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ಎಷ್ಟು ಬೇಕಷ್ಟು ನೋಡಿಕೊಂಡು ಎಣ್ಣೆ ಹಾಕ್ಕೊಂಡು ಕಾಯ್ಲಿಕ್ಕೆ ಇಡೋಣ. ಇಷ್ಟು ಎಣ್ಣೆ ಸಾಕು. ಈಗ ಇದು ಸ್ವಲ್ಪ ಹೊತ್ತು ನೆನೀತದ, ಕಾಯೋವರೆಗೂ ಕಾಯ್ದ ಮ್ಯಾಗ ಹಾಕೋಣ. ಬೆಂಡೆಕಾಯಿ ತುಂಬ ಒಳ್ಳೆಯದು. ಬೆಂಡೆಕಾಯಿಲಿರೋಂಥ ಮಹತ್ವ ಏನಂದರೆ ಮಕ್ಕಳ ಹೆಲ್ತ್ಗೂ ಒಳ್ಳೆಯದು. ಅಷ್ಟೇ ಅಲ್ಲ, ಬೆಂಡೆಕಾಯಿ ಸ್ಪೆಷಲಿ ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ನಾವು ಹುರಿದ್ಬಿಟ್ಟು ಮಾಡ್ತೀವಲ್ವ, ಈಗ ಹುರಿದೇನೆ ಆ ಪಲ್ಯ ಮಾಡಿಕೊಂಡು ಬೆಂಡೆಕಾಯಿ ತಿನ್ನೋದು ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು. ಬೆಂಡೆಕಾಯಲ್ಲಿ ಏನಾದರೂ ಲೋಳೆ ಬರುತ್ತಲ್ಲ, ಆ ಲೋಳೆ ಶುಗರ್ಗೆ ಒಳ್ಳೆಯ ಔಷಧಿ. ಹಾಗಾಗಿ ಶುಗರ್ ಇರೋರು ಹೆಚ್ಚಾಗಿ ಬೆಂಡೆಕಾಯಿನ ಹುರಿದೇನೆ ಪಲ್ಯ ಮಾಡಿ ಊಟ ತಿಂದರೆ ತುಂಬ ಒಳ್ಳೆಯದದು. ಈಗ ಇದನ್ನು ಫ್ರೈ ಮಾಡಬೇಕಲ್ವ, ಸ್ವಲ್ಪ ಎಣ್ಣೆ ಕಾಯ್ದ ಮ್ಯಾಗ ಫ್ರೈ ಮಾಡಿದ್ರಾಯ್ತು. ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಕಾಯ್ಲಿ ನೋಡೋಣ. ಗುಲ್ಬರ್ಗದ ವಾತಾವರಣ ಹೆಂಗದ ನೋಡಿರಿ ಫ್ರೆಂಡ್ಸ್, ಎಷ್ಟು ಬಿಸಿಲೈತಿ ನೋಡಿರಿ. ಎಷ್ಟು ಬಿಸಿಲು ಅಂದ್ರೆ ಹೊರಗೆ ಹೋಗೋಕ್ಕಾಗಲ್ಲ, ಅಷ್ಟು ಬಿಸಿಲೈತಿ ಫ್ರೆಂಡ್ಸ್ ಹೊರಗೆ. ಬೇರೆ ಕಡೆ ಹೆಂಗಾರ ಮಳೆ ಆಗ್ಲತ್ತದ ಅಂತಾರೆ ರೀ, ನಮ್ಮ ಕಡೆ ಮಾತ್ರ ಬಿಸಿಲು ಮಾತ್ರ ಜಾಸ್ತಿ ಅದ ರೀ. ನನ್ನ ತಮ್ಮ ನೀನು ಊರಿಗೆ ಹೋದನ್ರಿ, ಯಾವ್ರಿಗಂದ್ರೆ ಮಂಗ್ಳೂರಿಗೆ ಹೋದನ್ರಿ. ಅಲ್ಲಿ ಕಂಡಪಟ್ಟಿ ಮಳೆ ಬರ್ಲಿಕತ್ತೈತ್ರಿ ಫ್ರೆಂಡ್ಸ್, ಹೊರಗೆ ಹೋಗ್ಲಿಕ್ಕಾಗಲ್ದು, ಅಷ್ಟು ಮಳೆ ಅದತ್ರಿ. ಇಲ್ಲಿ ಬಿಸಿಲು ಹಾಕ್ಲಾಗತ್ತದ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಎಣ್ಣೆ ಕಾಯ್ದೈತ್ರಿ. ಈಗ ಎಣ್ಣೆಯೊಳಗೆ ಅದು ಹಾಕಂಬ್ರಿ. ಈಗ ಒಂದೊಂದಾಗಿ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೆ ಹಾಕ್ಬೇಕ್ರಿ ಇದು, ಇಲ್ಲಾಂದ್ರೆ ಜಲ್ದಿ ಹೊತ್ತು ಬಿಡ್ತಾವ್ರಿ ಅವು. ಎಣ್ಣೆ ಜಾಸ್ತಿ ಬಿಸಿಯಾಗಿರ್ತದಲ್ರಿ, ಯಾಕಂದ್ರೆ ಸ್ವಲ್ಪ ಜಲ್ದಿ ಬೀಳಂಗಿಲ್ಲ ರೀ. ಯಾಕಂದ್ರೆ ಬೆಂಡೆಕಾಯಿ ಲೋಳೆ ಇರ್ತದಲ್ರಿ, ಅದಕ್ಕೆ ಈ ರೀತಿ ಆಗುತ್ತದು. ಸ್ವಲ್ಪ ಉರಿ ಲೋ ಫ್ಲೇಮ್ನಾಗಿಟ್ಟು ಹಾಕ್ಬೇಕ್ರಿ, ಅವಾಗ ಚಂದ ಬರ್ತಾವ್ರಿ ನೋಡಿರಿ. ಆಮ್ಯಾಗ ನಾವು ಎಲ್ಲ ಕಡೆಗೆ ಆಗ್ತಾವ್ರಿ. ಸ್ವಲ್ಪ ಕೆರಡಿಸ್ಬೇಕ್ರಿ ಹಂಗೆ. ಇದು ಕಡೆಗೆ ಹತ್ಕೊಂಡ್ಬಿಟ್ಟೈತ್ರಿ ಅದು. ಇದು ಟೇಸ್ಟ್ ಮಾತ್ರ ಸೂಪರ್ ಆಗ್ತಾವ್ರಿ ಇವು. ಮಕ್ಳಿಗೆ ತಿನ್ನೋದಕ್ಕೆ ಸೈಡ್ ಸ್ನ್ಯಾಕ್ಸ್ ಅಂದರೆ ಸ್ಕೂಲಿಂದ ಬಂದ ತಕ್ಷಣ ತಿನ್ಲಿಕ್ಕೆ ಬಿಡ್ತಾರೆ ರೀ ಮಕ್ಕಳು. ಅವಾಗ ಅಂಗಡಿಯಿಂದ ಕುರ್ಕುರೆ ಅದು ಇದು ಹಾಳು ಮುಳು ತಂದು ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ
ಅವರು ಇಷ್ಟಪಟ್ಟು ತಿಂತಾರೆ, ಹಾಗೆ ಅವ್ರ ಹೆಲ್ತ್ಗೂ ಒಳ್ಳೆಯದು, ಸ್ನ್ಯಾಕ್ಸ್ ಆಗೂ ಚೆನ್ನಾಗಿರುತ್ತೆ ಇದು. ಅಷ್ಟೇ ಅಲ್ಲ, ನಾವು ಊಟ ಮಾಡಬೇಕಾದ್ರೆ ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ಸೈಡಲ್ಲಿ ಸೂಪರಾಗಿರ್ತದೆ ಅದು. ನೋಡಿರಿ ಎಷ್ಟು ಚೆಂದಾಗ್ಯಾವ, ಸಖತ್ತಾಗತ್ತವ ನೋಡ್ರಿ. ಈ ರೀತಿ ಬಣ್ಕಂದು ಪೂರ್ತಿ ಗೋಲ್ಡನ್ ಕಲರ್ ಬಣ್ಣ ಬರ್ಬೇಕವು, ಅವಾಗ ಚೆಂದಾಗಿರ್ತಾವೆ ರೀ. ಒಳಗೆಲ್ಲ ಬೇಯ್ಬೇಕಲ್ರಿ ಹಿಟ್ಟು, ಇಲ್ಲ ಹಸಿ ಬಿಸಿ ಇರ್ತೈತ್ರಿ ಅದು. ಚೆಂದಾಗಿ ಬೇಯಿಸ್ಕೊಂಡು ತೆಗಿಯೋಣ್ರಿ. ನೋಡಿರಿ ಫ್ರೆಂಡ್ಸ್ ಹೆಂಗದಾವ ನೋಡಿರಿ. ಈಗ ಮತ್ತೆ ಹಾಕಂಬ್ರಿ. ಇದು ಲೋಳೆದ ಅಂತ ಹೇಳಿ ಇದು ಮಾಡ್ಬೋದ್ರಿ. ಈ ಬೆಂಡೆಕಾಯಿ ಲೋಳೆ ಭಾರಿ ಒಳ್ಳೇದದ ರೀ, ಹೆಲ್ತಿಗೋಸ್ಕರ ನಾವು ತಿನ್ಬೇಕ್ರಿ. ನಮ್ಮ ಹೆಲ್ತ್ ಮುಖ್ಯ ಅಲ್ರಿ, ಆರೋಗ್ಯವೇ ಭಾಗ್ಯ ಅಂತ ಅಂದಲ್ರಿ. ನಮ್ಮ ಹೆಲ್ತ್ ನಾವು ಚೆಂದ ನೋಡ್ಕೊಂಡ್ರೆ ಎಲ್ಲ ಚೆಂದ ಇರ್ತದೆ ರೀ. ನೋಡಿರಿ ಇದನ್ನು ಸ್ವಲ್ಪ ಎಡ್ಸಂಬ್ರಿ, ಎಲ್ಲ ಕಡೆ ಚೆಂದ ಎಣ್ಣೆ ಇದಾಗ್ತದ್ರಿ. ಸೂಪರ್ ಲುಕ್ಕಿಂಗ್ ನೋಡಿರಿ, ಎಷ್ಟು ಸೂಪರಾಗಿ ಕಾಣುತ್ತಾವೆ ನೋಡಿರಿ. ಸಖತ್ತಾಗ್ಯಾವ ಮಾತ್ರ ರೀ. ನೋಡಿರಿ ನೋಡ್ಲಿಕ್ಕೆ ಎಷ್ಟು ಚಂದ ಕಾಣುತ್ತಾವೆ ನೋಡಿರಿ ಫ್ರೆಂಡ್ಸ್. ಈಗ ಬೆಂಡೆಕಾಯಿ ಫ್ರೈ ರೆಡಿ ಆಗ್ಯಾವ ರೀ. ನೋಡಿರಿ ಎಷ್ಟು ಚಂದ ಕಾಣುತ್ತಾವೆ ರೀ, ಸೂಪರ್ ಕಾಣುತ್ತಾವೆ ಮಾತ್ರ ನೋಡ್ಲಿಕ್ಕೆ ರೀ. ಟೇಸ್ಟ್ ಮಾತ್ರ ಅಷ್ಟೇ ಸೂಪರ್ ಆಗ್ಯಾವ ರೀ, ಮಸ್ತ್ ಆಗ್ಯಾವ ನೋಡಿರಿ. ನೋಡಿರಿ ಎಷ್ಟು ಚಂದ ಅವ ರೀ. ನೋಡಿರಿ ಸಾಫ್ಟಾಗಿನೂ ಅವ ರೀ, ಕ್ರಿಸ್ಪಿಯಾಗಿನೂ ಅವ ರೀ, ಸೂಪರ್ ಟೇಸ್ಟ್ ಬಂದವ ರೀ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.